ಸ್ವಾಗತ. ನಾನು ಚೈತ್ರ ರಾಜ್. ಶಾಲಾ ಕಾಲೇಜು 2021ರ ಜನವರಿಯಿಂದ ಆರಂಭವಾಗುತ್ತಾ? ಎಕ್ಸಾಮ್ಸ್ ಯಾವಾಗ? ಪಠ್ಯ ಕಡಿತ ಎಷ್ಟು? ಸ್ಕೂಲ್ ಅವಧಿ ವಿಸ್ತರಣೆಯಾಗೋ ಚಾನ್ಸಸ್ ಇದೆಯಾ? ಬೇಸಿಗೆ ರಜೆ ಇರೋದಿಲ್ವಾ? ಮಕ್ಕಳಿಗೆ ಶಿಕ್ಷಕರಿಗೆ ಟೆನ್ಷನ್ ಶುರುವಾಯ್ತಾ? ಸ್ಕೂಲ್ ರೀಓಪನ್ ಬಗ್ಗೆ ಪೋಷಕರ ವಾದವೇನು? ಸರ್ಕಾರದ ಲೆಕ್ಕಾಚಾರಗಳೇನು? ಇದುವೇ ಈ ಹೊತ್ತಿನ ವಿಶೇಷ. ಶಾಲೆ ಓಪನ್, ಡಬಲ್ ಟೆನ್ಷನ್. ಶಾಲೆ ಕಾಲೇಜು ಜನವರಿಗೆ ಶುರುವಾಗುತ್ವಾ? ಬೇಸಿಗೆ ರಜೆ ಇರಲ್ವಾ? ಮಕ್ಕಳಿಗೆ ಶಿಕ್ಷಕರಿಗೆ ಟೆನ್ಷನ್. ಪೋಷಕರ ವಾದವೇನು? ಸರ್ಕಾರದ ಲೆಕ್ಕಾಚಾರವೇನು? ಸ್ಕೂಲ್ ಓಪನ್ ಆಗುತ್ತೋ ಇಲ್ವೋ? ಓಪನ್ ಆಗೋದಾದ್ರೆ ಯಾವಾಗ? ಈ ಟೆನ್ಷನ್ ಪ್ರತಿ ಪೋಷಕರಿಗೂ ಇದೆ. ಸದ್ಯ ಪೋಷಕರ ಈ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಬಂದಿದೆ. ಯಾಕಂದ್ರೆ ಶೀಘ್ರವೇ 10ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಕ್ಲಾಸ್ ಆರಂಭವಾಗುತ್ತೆ. ಈ ಬಗ್ಗೆ ಚರ್ಚಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್. ಹೌದು, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶಾಲಾ ಕಾಲೇಜು ಓಪನ್ ಆಗಬೇಕು ಅನ್ನೋ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಿದ್ರೆ, ಇದಕ್ಕೆ ಒಂದಷ್ಟು ಪೋಷಕರ ವಿರೋಧವೂ ಇದೆ, ಒಮ್ಮತವೂ ಇದೆ. ಯಾಕಂದ್ರೆ ಶಾಲೆ ಶೀಘ್ರವೇ ಓಪನ್ ಆಗುತ್ತೆ ಅಂದ ಕೂಡಲೇ ಪೋಷಕರಲ್ಲಿ ಭಯ ಶುರುವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಕೊರೋನಾ ಅಟ್ಟಹಾಸದ ನಡುವೆಯೂ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆದಿತ್ತು. ಆಗ ವಿದ್ಯಾರ್ಥಿಗಳನ್ನ ಬಾಧಿಸುತ್ತಾ ಹೆಮ್ಮಾರಿ ಕೊರೋನಾ ಎಂಬ ಆತಂಕ ಹುಟ್ಟಿತ್ತು. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆದ ಹಲವರಲ್ಲಿ ಕೊರೋನಾ. ಹೌದು, ವಿರೋಧವಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಕೊರೋನಾ ಅಟ್ಟಹಾಸದ ನಡುವೆಯೇ ನಡೆಸಿದ್ದಕ್ಕೆ ಬಹಳ ವಿರೋಧವಿತ್ತು. ಪರೀಕ್ಷೆ ಬರೆಯೋಕೆ ಬಂದವರ ಬೆನ್ನಿಗೆ ಕೊರೋನಾ ಅಂಟಿದ್ರೆ ಅನ್ನೋ ಆತಂಕವಿತ್ತು. ಇಂಥ ಭೀತಿಯ ನಡುವಲ್ಲೂ ಎಸ್ಎಸ್ಎಲ್ಸಿ ಎಕ್ಸಾಮ್ ನಿಯೋಜಿಸಿದ್ರು. ಎಕ್ಸಾಮ್ ಏನೋ ನಡೀತು, ಆದ್ರೆ ಎಕ್ಸಾಮ್ ನಂತರದಲ್ಲಿ ನೂರಾರು ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಳ್ತು. ಪರೀಕ್ಷಾ ಕೊಠಡಿಗಳನ್ನ ಕಂಟೋನ್ಮೆಂಟ್ ಝೋನ್ ಮಾಡುವಂತಾಗಿತ್ತು. ಆ ವಿದ್ಯಾರ್ಥಿಗಳೊಂದಿಗೆ ಕಾಂಟ್ಯಾಕ್ಟ್ ಹೊಂದಿರೋರಿಗೆ ಸಂಕಷ್ಟ ಎದುರಾಗಿತ್ತು. ಇಂಥ ಸನ್ನಿವೇಶ ಇವತ್ತಿಗೂ ಕಣ್ಮುಂದೆ ಕಟ್ಟಿದಂತಿರೋ ಸಾಕ್ಷಿ. ಹಿಂಗಿದ್ರೂ ಶಾಲೆಗಳನ್ನ ತೆರೆಯೋದು ಪಕ್ಕಾ ಅಂತಿದೆ ಕರ್ನಾಟಕ. ಹಾಗಾದ್ರೆ ಆಂಧ್ರದಲ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲೂ ಎದುರಾಗುತ್ತಾ? ಶಾಲೆ ಬಾಗಿಲು ತೆರೆದು ದಂಗಾಯಿತು ಆಂಧ್ರ ಪ್ರದೇಶ. ಎಸ್, ನವೆಂಬರ್ 2ರಿಂದ ಹಂತವಾಗಿ ಸ್ಕೂಲ್ಗಳನ್ನ ಬಾಗಿಲನ್ನ ತೆರೆಯೋಕೆ ಮುಂದಾದ ಆಂಧ್ರ ಪ್ರದೇಶಕ್ಕೆ ವೈರಸ್ ಶಾಕ್ ಮೇಲೆ ಶಾಕ್ ನೀಡಿತ್ತು. ಯಾಕಂದ್ರೆ ಶಾಲೆ ಪುನರಾರಂಭವಾಗಿ 4 ದಿನ ಆಗಿರಲಿಲ್ಲ. ಆಗಲೇ ಆಂಧ್ರದಲ್ಲಿ 9 ಮತ್ತು 10ನೇ ತರಗತಿಯ 575 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿತ್ತು. ಅಟ್ ಎ ಟೈಮ್ 829ಕ್ಕೂ ಅಧಿಕ ಶಿಕ್ಷಕರಿಗೂ ಕೊರೋನಾ ಸೋಂಕು ತಗುಲಿಬಿಟ್ಟಿತ್ತು. ಹೀಗೆ ನೆಗಡಿ, ಕೆಮ್ಮು, ಜ್ವರ ಅಂತ ಹೇಳಿ ಕೊರೋನಾ ಲಕ್ಷಣಗಳನ್ನು ಹೊಂದಿದ್ದ 70,000 ಶಿಕ್ಷಕರು ಕಂಡುಬಂದಿದ್ರು. 95,000 ವಿದ್ಯಾರ್ಥಿಗಳು ಕಂಡುಬಂದರು. ಕೇವಲ ಆಂಧ್ರದಲ್ಲೇ ಅಂತಲ್ಲ, ಶಾಲೆಗಳನ್ನು ತೆರೆದ ಉತ್ತರಾಖಂಡ್ನಲ್ಲೂ ಇಂಥದ್ದೇ ಸನ್ನಿವೇಶ ಎದುರಾಯಿತು. ಉತ್ತರಾಖಂಡ್ ಶಾಲೆಗಳಲ್ಲೂ ಪಾಸಿಟಿವ್ ಕೇಸ್. ಹೌದು, ದೇಶದಲ್ಲಿ ಕೊರೋನಾ ಹಾವಳಿಯ ನಡುವೆಯೂ ಒಂದಷ್ಟು ರಾಜ್ಯಗಳು ಶಾಲೆಗಳನ್ನು ತೆರೆಯೋ ದುಸ್ಸಾಹಸಕ್ಕೆ ಕೈ ಹಾಕಿದ್ವು. ಅಸ್ಸಾಂ, ಪಂಜಾಬ್, ಸಿಕ್ಕಿಂ, ಮೇಘಾಲಯ, ಗೋವಾ, ಹಿಮಾಚಲ ಪ್ರದೇಶ ಹೀಗೆ ನಾನಾ ಕಡೆ ಶಾಲೆಗಳನ್ನ ರೀಓಪನ್ ಮಾಡಿ ಎಡವಟ್ಟುಗಳು ಎದುರಾದವು. ಉತ್ತರಾಖಂಡ್ನ 20 ಶಾಲೆಗಳಲ್ಲಂತೂ 80 ಶಿಕ್ಷಕರಿಗೆ ಸೋಂಕು ತಗುಲಿದ್ದನ್ನ ನೋಡಿ ಕರ್ನಾಟಕದಲ್ಲಿ ಶಾಲೆ ಓಪನ್ ಆದ್ರೆ ಮಕ್ಕಳನ್ನ ಕಳುಹಿಸಬಾರದಾ ಅಂತ 1000 ಸಲ ಯೋಚಿಸುತ್ತಿದ್ದಾರೆ ಪೋಷಕರು. ಯಾಕಂದ್ರೆ ಕೇವಲ ದೇಶದಲ್ಲೇ ಅಲ್ಲ, ವಿದೇಶದಲ್ಲೂ ಶಾಲೆಗಳು ರೀಓಪನ್ ಆದಾಗ ಹಾಜರಾಗಿತ್ತು ಕೋವಿಡ್-19. ಜಗತ್ತಿನಾದ್ಯಂತ ಶಾಲೆಗಳಿಗೂ ದಿಗಿಲು. ಎಸ್, ಕೊರೋನಾ ಹರಡಿದ ಮೇಲೆ ವಿಶ್ವದಾದ್ಯಂತ ಲಾಕ್ಡೌನ್ ಘೋಷಣೆ ಆಗಿತ್ತು. ಆದರೆ ಇದರ ಮಧ್ಯೆಯೇ ಶಾಲೆಗಳನ್ನ ಮತ್ತೆ ಪುನರಾರಂಭಕ್ಕೆ ಧೈರ್ಯ ಮಾಡಿದ್ದು ಅಂದ್ರೆ ಜಪಾನ್, ಚೀನಾ ಹಾಗೂ ಡೆನ್ಮಾರ್ಕ್ ದೇಶಗಳು. ನಂತರ ಫಿಲಿಪೈನ್ಸ್, ಜರ್ಮನಿ, ಅಮೆರಿಕ, ರಷ್ಯಾ ಸೇರಿದಂತೆ ನಾನಾ ದೇಶಗಳು ಶಾಲೆಗಳನ್ನ ಪುನಃ ತೆರೆಯಲು ಮುಂದಾದವು. ಕೆಲವು ದೇಶಗಳಲ್ಲಿ ಔಟ್ಡೋರ್ನಲ್ಲಿ ಕ್ಲಾಸ್ ಮಾಡ್ತಿದ್ರೆ, ಇನ್ನು ಕೆಲವು ದೇಶಗಳು ಆನ್ಲೈನ್ ಕ್ಲಾಸ್ಗೆ ಒತ್ತು ಕೊಟ್ಟಿವೆ. ಒಂದಿಷ್ಟು ದೇಶಗಳು ಶಾಲೆಗಳನ್ನ ತೆರೆದ ನಂತರ ಹೆಚ್ಚಾದ ಕೊರೋನಾ ಸೋಂಕನ್ನ ಕಂಡು ಶಾಲೆಗಳ ಬಾಗಿಲನ್ನೇ ಮುಚ್ಚಿವೆ. ಅದರಲ್ಲೂ ಇಸ್ರೇಲ್ನಲ್ಲಿ ಶಾಲೆ ಓಪನ್ ಆಗಿದ್ದ 2 ವಾರಕ್ಕೆ ಆಗಿತ್ತು ಕೊರೋನಾ ವಿಸ್ಫೋಟ.
ಇಸ್ರೇಲ್ನಲ್ಲಿ ಶಾಲೆ ಓಪನ್ ಆಗಿದ್ದಕ್ಕೆ ಏನಾಗಿತ್ತು ಗೊತ್ತಾ? ಇಸ್ರೇಲ್ನಲ್ಲಿ ಬೇಡ ಅಂದ್ರೂ ಮಕ್ಕಳ ಕಲಿಕೆಗೆ ಕೊರೋನಾ ಅಡ್ಡಿಯಾಗಬಾರದು ಅನ್ನೋ ಕಾರಣಕ್ಕೆ ಶಾಲೆಗಳನ್ನ ಲಾಕ್ಡೌನ್ ನಡುವೆಯೇ ತೆರೆದಿದ್ರು. ಇದರಿಂದ ಇಸ್ರೇಲ್ ಪೆಟ್ಟು ತಿಂದಿತ್ತು. 2 ವಾರದಲ್ಲಿ ಶಾಲೆ ರೀಓಪನ್ ಆಗಿದ್ದ 2 ವಾರದಲ್ಲಿ 244 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿತ್ತು. ಒಂದೇ ಶಾಲೆಯಲ್ಲಿನ 130 ಮಕ್ಕಳು ಕೋವಿಡ್ಗೆ ತುತ್ತಾಗಿದ್ರು. 42 ಶಾಲೆಗಳಲ್ಲಿ ಮಕ್ಕಳನ್ನ ಹಾಗೂ ಕಿಂಡರ್ ಗಾರ್ಡನ್ನ 6800 ಮಕ್ಕಳು ಹಾಗೂ ಶಿಕ್ಷಕರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಇಂಥ ಎಡವಟ್ಟಿಗೆ ಕಾರಣ ಆತುರದ ನಿರ್ಧಾರ. ಇಂಥದ್ದೇ ನಿರ್ಧಾರವನ್ನು ತೆಗೆದುಕೊಂಡ ಫ್ರಾನ್ಸ್ಗೂ ಬಿದ್ದಿತ್ತು ಕೊರೋನಾ ಪೆಟ್ಟು. ಫ್ರಾನ್ಸ್ನಲ್ಲಿ ಒಂದೇ ವಾರಕ್ಕೆ 70 ಕೊರೋನಾ ಕೇಸ್. ಫ್ರಾನ್ಸ್ನಲ್ಲಿ ಕೊರೋನಾದಿಂದ ಲಾಕ್ಡೌನ್ ಹೇರಿದ್ದ ಸಮಯದಲ್ಲಿ ಶಾಲೆ ಪುನರಾರಂಭಕ್ಕೆ ಒತ್ತಾಯಿಸಲಾಗಿತ್ತು. ಹೀಗಾಗಿ ಲಾಕ್ಡೌನ್ ತೆರೆಯುತ್ತಿದ್ದಂತೆ ಶಾಲೆಗಳನ್ನ ರೀಓಪನ್ ಮಾಡಿದ್ರು. ಆಗ ಶಾಲೆ ಓಪನ್ ಆಗಿ 1 ವಾರ ಕೂಡ ಆಗಿರಲಿಲ್ಲ. 70 ವಿದ್ಯಾರ್ಥಿಗಳ ದೇಹವನ್ನ ಹೊಕ್ಕಿತ್ತು ಕೊರೋನಾ. ಹೀಗೆ ಬ್ರಿಟನ್ನ ಶಾಲೆಗಳನ್ನ ರೀಓಪನ್ ಮಾಡಿದಾಗಲೂ ಕೊರೋನಾ ಹಾಜರಾಗಿ ಬಿಟ್ಟಿತ್ತು. ಹೀಗೆ ಶಾಲೆಗಳ ಬಾಗಿಲು ತೆರೆಯುತ್ತಿದ್ದಂತೆ ಕೊರೋನಾ ಹಾಜರಾಗಿರುವುದನ್ನ ನೋಡಿ ಪೋಷಕರು ಭಯ ಬೀಳುತ್ತಿದ್ದಾರೆ. ವ್ಯಾಕ್ಸಿನ್ ಇಲ್ಲ, ಮಕ್ಕಳು ಶಾಲೆ ಒಳಗೆ ಹೋದ್ಮೇಲೆ ಸುರಕ್ಷಿತ ಕ್ರಮಗಳನ್ನ ಅನುಸರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲಿ ಯಾವಾಗ ಹೇಗೆ ಅನಾಮಿಕ ವೈರಸ್ ಅಟ್ಕಾಯಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಹಿಂಗಿರುವಾಗ ಶಾಲೆಗಳಿಗೆ ಮಕ್ಕಳನ್ನ ಹೇಗೆ ಕಳಿಸೋದು, ನಮ್ಮ ಕೈಯಾರೆ ಹೇಗೆ ಮಕ್ಕಳನ್ನ ವೈರಸ್ ಕೂಪಕ್ಕೆ ದೂಡೋದು, ಹೀಗೆ ಸಾಕಷ್ಟು ಆತಂಕವನ್ನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಪೋಷಕರ ವಾದವಾದ್ರೆ ತಜ್ಞರ ವಾದವೇ ಬೇರೆ ಇದೆ. ಶಾಲೆಗಳನ್ನು ಮುಚ್ಚಿರುವುದರಿಂದ ಮಕ್ಕಳಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಪರಿಣಾಮಗಳು ಗೋಚರಿಸಬಹುದು. ಇದು ಅಪಾಯಕಾರಿ ಬೆಳವಣಿಗೆ ಆಗಲಿದೆ. ಹೀಗಾಗಿ ಶಾಲಾ ಕಾಲೇಜಿನ ಕೊಠಡಿಗಳ ವಿನ್ಯಾಸ ಬದಲಿಸಿ ಪ್ರತಿದಿನ 2 ಬಾರಿ ಸ್ಯಾನಿಟೈಸ್ ಮಾಡಿ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡ್ರೆ ಶಾಲೆಗಳ ಪುನರಾರಂಭ ಮಾಡಬಹುದು ಅಂತಿದ್ದಾರೆ ತಜ್ಞರು. ಯಾಕಂದ್ರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಕೊರೋನಾ ಹಾವಳಿ. ಕ್ಷೀಣಿಸುತ್ತಿದೆ ಕೊರೋನಾ. 2021ಕ್ಕೆ ಶಾಲಾ ಕಾಲೇಜು ಓಪನ್. ಕೊರೋನಾ ಕೇಸುಗಳು ಕ್ಷೀಣಿಸ್ತಾ ಇರೋದ್ರಿಂದಾನೇ ಶಾಲಾ ಕಾಲೇಜುಗಳ ಪುನರಾರಂಭದ ಸುದ್ದಿಗೆ ಜೀವ ಬಂದಿದೆ. ರಾಜ್ಯದಲ್ಲಿ 10ನೇ ತರಗತಿಯಿಂದ 12ನೇ ತರಗತಿವರೆಗೆ ಶಾಲಾ ಕಾಲೇಜು ಆರಂಭಿಸುವ ವಿಚಾರವಾಗಿ ಸಿಎಂ ಯಡಿಯೂರಪ್ಪ ಜೊತೆ ವಿವಿಧ ಇಲಾಖೆಗಳ ಜೊತೆ ಸಭೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಕೊರೋನಾ ನಿಯಮಗಳನ್ನು ಪಾಲಿಸಿಕೊಂಡು ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಚರ್ಚಿಸುತ್ತಿದ್ದು ಶೀಘ್ರವೇ ಶಾಲೆಗಳನ್ನು ಆರಂಭಿಸುವ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತಲೂ ಹೇಳಿದ್ದಾರೆ. ಹಾಗಾದ್ರೆ ಡಿಸೆಂಬರ್ ಅಂತ್ಯದ ನಂತರ ಅಂದ್ರೆ 2021 ಜನವರಿಗೆ ಆರಂಭವಾಗುತ್ತಾ ಶಾಲಾ ಕಾಲೇಜು? ಶಾಲೆ ಓಪನ್ ಆದ್ರೆ ಇರೋದಿಲ್ವಾ ಬೇಸಿಗೆ ರಜೆ? ಶಾಲಾ ಕಾಲೇಜು ಓಪನ್ ಅನ್ನೋ ವಿಚಾರಕ್ಕೆ ಒಂದಷ್ಟು ಪೋಷಕರ ವಿರೋಧವಿದ್ರು ಶಾಲೆಗಳನ್ನು ತೆರೆಯಲು ಕರ್ನಾಟಕ ಸರ್ಕಾರ ಚರ್ಚೆಗಳನ್ನ ನಡೆಸ್ತಾ ಇವೆ. ಆದ್ರೆ ಶಾಲಾ ಕಾಲೇಜುಗಳು ಓಪನ್ ಆದ್ರೆ ಈ ವರ್ಷದ ಬೇಸಿಗೆ ರಜೆಗೆ ಬ್ರೇಕ್ ಹಾಕುವ ಬಗ್ಗೆ ರಾಜ್ಯ ಸರ್ಕಾರ ಚಿಂತಿಸ್ತಾ ಇದೆ. ಯಾಕೆ ಅಂದ್ರೆ ಲೆಕ್ಕ ನೋಡಿದ್ರೆ ಜೂನ್ನಿಂದಲೇ ಶಾಲಾ ಕಾಲೇಜುಗಳು ಆರಂಭವಾಗಬೇಕಿತ್ತು. ಆದ್ರೆ ಕೊರೋನಾ ಕೇಸು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದ್ದಿದ್ರಿಂದ ಶಾಲಾ ಕಾಲೇಜುಗಳ ಆರಂಭಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದ್ರೀಗ ಕೊರೋನಾ ಕಡಿಮೆ ಆಗ್ತಿದೆ, ಆದ್ರೂ ಇನ್ನೂ ಶಾಲಾ ಕಾಲೇಜು ಆರಂಭವಾಗಿಲ್ಲ. ಈ ಶಾಲಾ ಕಾಲೇಜು ಆರಂಭವಾಯಿತು ಅಂದ್ರೆ ಪೋರ್ಷನ್ ಕವರ್ ಮಾಡೋದು ಕಷ್ಟ. ಹೀಗಾಗಿ ಬೇಸಿಗೆ ರಜೆಗೆ ಬ್ರೇಕ್ ಹಾಕಲು ಚಿಂತನೆ ನಡೀತಾ ಇದೆ. ಹೌದು, 10 ತಿಂಗಳಾಯ್ತು ಶಾಲಾ ಕಾಲೇಜು ತೆರೆಯದೇ ಹೋಗಿದೆ. ವಿದ್ಯಾಗಮ ಸ್ಥಗಿತಗೊಂಡಿದೆ. ಹೀಗಾಗಿ ಪರಿಷ್ಕೃತ ವಿದ್ಯಾಗಮ ಆರಂಭವಾಗಬೇಕಿದೆ. ಸದ್ಯಕ್ಕೆ ಆನ್ಲೈನ್ ಕ್ಲಾಸ್ ನಡೀತಾ ಇರಬಹುದು, ಆದ್ರೆ ಆನ್ಲೈನ್ ಕ್ಲಾಸ್ ಮೂಲಕ ಪೋರ್ಷನ್ ಕವರ್ ಮಾಡೋಕೆ ಆಗ್ತಿಲ್ಲ. ಹೀಗಾಗಿ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ರಜೆ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಇದೀಗ ಈ ಬಗ್ಗೆ ಚರ್ಚೆ ನಡೆದಿದ್ದು ಶಿಕ್ಷಕರ ಸಂಘ ವಿದ್ಯಾರ್ಥಿಗಳ ಬೇಸಿಗೆ ರಜೆಯನ್ನ ಕಡಿತಗೊಳಿಸಬಾರದು, ಅಟ್ಲೀಸ್ಟ್ 15 ದಿನದ ರಜೆಯನ್ನಾದರೂ ನೀಡಬೇಕು ಅಂತ ಕೇಳಿಕೊಂಡಿದೆ. ಜೊತೆಗೆ ಶಾಲೆ ಓಪನ್ ಆಗ್ತಿರೋದ್ರ ಹಿಂದೆ ಪೋಷಕರನ್ನ ಕಾಡೋಕೆ ಶುರುವಾಗಿದೆ ಡಬಲ್ ಟೆನ್ಷನ್.
ಶಾಲೆ ಓಪನ್ ಆದ್ರೆ ಯಾರಿಗೆ ಡಬಲ್ ಟೆನ್ಷನ್ ಅಂದ್ರ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಾವೇ ಇರೋದಿಲ್ಲ, ಬೇಡಪ್ಪ ಬೇಡ, ಮಕ್ಕಳನ್ನ ಶಾಲೆಗೆ ಕಳುಹಿಸೋದೇ ಬೇಡ ಹೀಗಂತ ಅದೆಷ್ಟೋ ಪೋಷಕರು ಅಂದ್ಕೊಂಡಿದ್ದುಂಟು. ಇನ್ನು ಒಂದಷ್ಟು ಪೋಷಕರು ಶಾಲೆ ಓಪನ್ ವಿಚಾರವನ್ನ ಸ್ವೀಕರಿಸಿದ್ದೂ ಉಂಟು. ಇದಕ್ಕೆ ಕಾರಣ ಡಬಲ್ ಟೆನ್ಷನ್. ಟೆನ್ಷನ್ ನಂಬರ್ 1, ಚಳಿಗಾಲ ಬೇರೆ, ಮಕ್ಕಳ ಸುರಕ್ಷತೆ ಹೇಗೋ ಏನೋ. ಪೋರ್ಷನ್ ಕಂಪ್ಲೀಟ್ ಮಾಡೋದು. ಬೇಸಿಗೆ ರಜೆ ನೀಡದೆಯೇ ಸ್ಕೂಲ್ನ ಕಂಟಿನ್ಯೂ ಮಾಡೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಒಂದ್ ವೇಳೆ ಬೇಸಿಗೆ ರಜೆಗೆ ಕತ್ತರಿ ಬಿದ್ರೆ ಪೋರ್ಷನ್ ಕಂಪ್ಲೀಟ್ ಮಾಡೋಕೆ ಒಂದಷ್ಟು ಸಮಯ ಸರಿ ಹೋಗುತ್ತೆ. ಈಗಾಗಲೇ 10 ತಿಂಗಳಿನಿಂದ ಸಿಲೆಬಸ್ಗಳು ಬಾಕಿ ಉಳಿದಿವೆ. ಹಿಂಗಿರುವಾಗ ಬೇಸಿಗೆ ರಜೆ ನೀಡಿಯೂ ಪೋರ್ಷನ್ ಕ್ಲಿಯರ್ ಮಾಡಬೇಕು ಅಂದ್ರೆ ಶಿಕ್ಷಕರಿಗೆ ಟೆನ್ಷನ್ ಶುರುವಾಗುತ್ತೆ. ತರಾತುರಿಯಲ್ಲಿ ಪೋರ್ಷನ್ ಕಂಪ್ಲೀಟ್ ಮಾಡಿದ್ರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಿಂಗಾಗಿ ಪಾಠವನ್ನ ಪೂರ್ಣಗೊಳಿಸೋದೇ ಎರಡನೇ ಟೆನ್ಷನ್ ಆಗಿದೆ. ಸದ್ಯಕ್ಕೆ ಇಂಥ ಟೆನ್ಷನ್ ಮಧ್ಯೆ ಎಲ್ಲರನ್ನೂ ಕಾಡ್ತಿದೆ ಆ 2 ಪ್ರಶ್ನೆ. ಅದೇನಪ್ಪಾ ಅಂದ್ರೆ ಪಠ್ಯಕ್ರಮ ಕಡಿತಗೊಳ್ಳುತ್ತಾ, ಫೀಸ್ ಕಡಿಮೆ ಆಗುತ್ತಾ ಅನ್ನೋದು. ಕಡಿತಗೊಳ್ಳುತ್ತಾ ಪಠ್ಯಕ್ರಮ ಕೊರೋನಾ ಸಾಂಕ್ರಾಮಿಕ ರೋಗ ಕಾಡ್ತಿದೆ ಅನ್ನೋ ಕಾರಣಕ್ಕೇನೆ ಮಕ್ಕಳನ್ನ ಅಡ್ಮಿಷನ್ ಮಾಡದೇ ಹೋಗಿರೋರಿದ್ದಾರೆ. ಅಂಥ ಪೋಷಕರು ಕೂಡ ನಾವೀಗ ತೋರಿಸೋ ರಿಪೋರ್ಟ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ಅಡ್ಮಿಷನ್ ಮಾಡದ ಪೋಷಕರಿಗೂ ಶಿಕ್ಷಣ ಸಚಿವರು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದಾರೆ. ಅದೇನು ಅನ್ನೋದನ್ನ ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಆಗುತ್ತೆ ಅನ್ನೋ ಸುಳಿವು ಸಿಕ್ಕಾಯ್ತು. ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳುಹಿಸೋಕೆ ಪೋಷಕರ ಚರ್ಚೆಗಳು ಆರಂಭವಾಯಿತು. ಇದರ ನಡುವೆ ಶಾಲೆಗಳ ಮರು ದಾಖಲಾತಿ ಮಾಡದ ಪೋಷಕರಿಗೆ ಶಿಕ್ಷಣ ಸಚಿವರಿಂದ ಒಂದು ಕಾಷನ್ ಕೇಳಿ ಬಂತು. ಈ ಕುರಿತು ಸ್ಟೋರಿ ಈ ರಿಪೋರ್ಟ್ ನಲ್ಲಿದೆ ನೋಡಿ. ಶಾಲೆಗೆ ಮಕ್ಕಳ ಅಡ್ಮಿಷನ್ ಕಡ್ಡಾಯ.
ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಕ್ಲಾಸ್ ಶೀಘ್ರದಲ್ಲೇ ಓಪನ್ ಆಗುತ್ತೆ. ಈ ಬಗ್ಗೆ ಚರ್ಚಿಸುತ್ತಿರುವುದಾಗಿ ಶಿಕ್ಷಣ ಸಚಿವರು ಹೇಳಿದ್ದು, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಇದರ ನಡುವಲ್ಲೇ ಪೋಷಕರಿಗೆ ಭೀತಿ ಶುರುವಾಗಿದೆ. ಇಂಥ ಆತಂಕದಿಂದಲೇ ಒಂದಷ್ಟು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ರೀಅಡ್ಮಿಷನ್ ಮಾಡದೆಯೂ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಈ ವಿಚಾರವಾಗಿ ಮಾತನಾಡಿದ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್, ಶಾಲೆಗೆ ಮಕ್ಕಳನ್ನ ರೀಅಡ್ಮಿಷನ್ ಮಾಡೋದು ಕಡ್ಡಾಯ ಎಂದಿದ್ದಾರೆ. ಯಾಕಂದ್ರೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪ್ರಕಾರ ಮಕ್ಕಳನ್ನ ಮುಂದಿನ ತರಗತಿಗೆ ಮರು ದಾಖಲಾತಿ ಮಾಡೋದು ಪೋಷಕರ ಕರ್ತವ್ಯ. ಕೊರೋನಾ ಹಾವಳಿ ಹಿನ್ನೆಲೆ ಲಾಕ್ಡೌನ್ ಸಮಯದಲ್ಲಿ ಅದೆಷ್ಟೋ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜಿಗೆ ಮರು ದಾಖಲಾತಿ ಅಂದ್ರೆ ಕಷ್ಟವೇ. ಹೀಗಾಗಿ ಖಾಸಗಿ ಶಾಲೆಗಳು ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಶುಲ್ಕವನ್ನ ಹೆಚ್ಚಳ ಮಾಡದೇ ಇರುವ ಹಾಗೂ ಸಾಧ್ಯವಾದಷ್ಟು ಶುಲ್ಕವನ್ನ ಇಳಿಸುವ ಮತ್ತು ಕಂತಿನ ರೂಪದಲ್ಲಿ ಶುಲ್ಕವನ್ನ ಪಾವತಿಸಲು ನಿಲುವನ್ನ ಕೈಗೊಳ್ಳಲಿ ಅಂತಲೂ ಶಿಕ್ಷಣ ಸಚಿವರು ಮಾನವೀಯ ದೃಷ್ಟಿಯಿಂದ ಹೇಳಿದ್ದಾರೆ. ಒಟ್ಟಾರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಕ್ಲಾಸ್ಗಳು ಶೀಘ್ರದಲ್ಲೇ ಆರಂಭವಾಗುವ ಬಗ್ಗೆ ಚರ್ಚಿಸುವುದಾಗಿ ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ದು, 2021 ಜನವರಿಗೆ ಶಾಲಾ ಕಾಲೇಜು ಆರಂಭಗೊಳ್ಳುತ್ತೋ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಜೊತೆಗೆ ಬೇಸಿಗೆ ರಜೆಗೆ ಬ್ರೇಕ್ ಹಾಕಿ ಬಿಡ್ತಾರೆ. ಪಾಠವನ್ನ ಪೂರ್ಣಗೊಳಿಸೋ ಕಾರಣದಿಂದ ಈ ಕೊರೋನಾ ಅನ್ನೋದು ಬೇಸಿಗೆ ರಜೆಯನ್ನೇ ನುಂಗಿ ಹಾಕುತ್ತಾ ಅನ್ನೋ ಪ್ರಶ್ನೆಯೂ ಕಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಜನವರಿಗೆ ಶಾಲಾ ಕಾಲೇಜು ಓಪನ್ ಆಗೋ ಚಾನ್ಸಸ್ ಇದೆಯಾ ಇಲ್ವಾ? ಶಾಲೆ ಓಪನ್ ಆಗುತ್ತೆ ಅಂದ್ರೆ ಪಠ್ಯಕ್ರಮ ಕಡಿತಾ ಇರುತ್ತಾ? ಫೀಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇರುತ್ತಾ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.